ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಇವತ್ತಿನ ಸ್ಪೆಷಲ್ ಕಾಶಿ ಟ್ರಾವೆಲ್ ಡೈರೀಸ್ ಬಗ್ಗೆ. ಮುಂದೆ ಫ್ಯೂಚರ್ ಅಲ್ಲಿ ನೀವೇನಾದ್ರೂ ಕಾಶಿಗೆ ಹೋದ್ರೆ ಅಲ್ಲಿ ಎದುರಾಗುವಂತ ಸಣ್ಣ ಪುಟ್ಟ ಸಮಸ್ಯೆಗಳು, ನೋಡ್ಲೇಬೇಕಾಗಿರುವಂತ ಜಾಗಗಳು, ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಈ ವಿಡಿಯೋ ಮೂಲಕ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು 15 ಡೇಸ್ ಮುಂಚೆನೇ ಪ್ಲಾನ್ ಮಾಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಕಾಶಿಗೆ ಹೋಗಿದ್ವಿ. ಇಲ್ಲಿ ಮುಖ್ಯವಾಗಿ ನಾನು ಕಾಶಿಗೆ ಹೋಗಿದ್ದು ಮಜ್ಜಿಗೆ ಕಾಶಿ ತೋರಿಸ್ಬೇಕು ಅಂತ. ಅವ್ರಿಗೆ ಆಲ್ಮೋಸ್ಟ್ 90 ಇಯರ್ಸ್ ಆಗಿದೆ. ಅವರ ಬಹುದಿನಗಳ ಕನಸು ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತೇಳಿ. ಎಷ್ಟೊಂದು ಸಲ ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಅನ್ಕೊಂಡು ಬಟ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ತುಂಬ ಹುಷಾರು ತಪ್ಪಿದ್ರು. ಸ್ವಲ್ಪ ಆರೋಗ್ಯ ಸುಧಾರಿಸ್ತಾ ಇದ್ದಂಗೆ ಇಮಿಡಿಯೇಟ್ ಆಗಿ ಪ್ಲಾನ್ ಮಾಡ್ಕೊಂಡ್ವಿ. ನಾನು, ಅಜ್ಜಿ, ಅಮ್ಮ, ಅತ್ತೆ, ಚಿಕ್ಕಮ್ಮ, ಒಟ್ಟು ನಾವು 5 ಜನ ಬೆಂಗಳೂರು ಏರ್ಪೋರ್ಟ್ ಇಂದ ಹೊರಟಿದ್ದು. ಕಾಶಿ ತಲುಪೋದಕ್ಕೆ ಫ್ಲೈಟ್ ಅಲ್ಲಿ ಆಲ್ಮೋಸ್ಟ್ 2 ಅವರ್ಸ್ ಆಗುತ್ತೆ. ಅಲ್ಲಿಂದ ನಾವು ಓಲಾ ಕ್ಯಾಬ್ ಮಾಡಿಕೊಂಡು ಕಾಶಿ ಸಿಟಿಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 1.5 ಅವರ್ ಆಗುತ್ತೆ. ಕಾಶಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಮತ್ತೆ ಒನ್ ವೇ ರೋಡ್ಗಳು ಜಾಸ್ತಿ. ಹಂಗಾಗಿ ಅಲ್ಲಿ ಕ್ಯಾಬ್ನ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ರು. ಅಲ್ಲಿಂದ ಆಟೋ ಮಾಡಿಕೊಂಡು ಮತ್ತೆ ಬಂದ್ವಿ. ಅಲ್ಲಿ ಮತ್ತೆ ಆಟೋನು ಅಷ್ಟೇನೆ, ಅಲ್ಲೂ ಅದಕ್ಕೂ ಟೈಮ್ ಲಿಮಿಟೇಷನ್ಸ್ ಇರುತ್ತೆ. ನಿಯರ್ ಬೈ ಟೆಂಪಲ್ಲು, ನಿಯರ್ ಬೈ ಸಿಟಿ ಮಧ್ಯ ಸೆಂಟರಲ್ಲಿ ಯಾವುದೇ ಆಟೋಗಳನ್ನು ಸಹ ಅಲೋ ಮಾಡಲ್ಲ. ಈ ಥರ ಸೈಕಲ್ ರಿಕ್ಷಾಗಳು, ಆ ಥರದ ರಿಕ್ಷಾನ ಮಾಡಿಕೊಂಡು ನಾವು ಜಂಗಮವಾಡಿ ಮಠ ಅಂತೇಳಿ ಉಳ್ಕೊಂಡಿದ್ದ ಜಾಗ ಅಲ್ಲಿಗೆ ಬಂದ್ವಿ. ಮತ್ತೆ ಅಲ್ಲಿ ಮುಖ್ಯವಾಗಿ ಇನ್ನೊಂದೇನಪ್ಪ ವಿಷಯ ಅಂತ ಹೇಳಿದ್ರೆ, ನಾವು ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ತುಂಬ ಪೇಷನ್ಸ್ ಬೇಕು. ಜೊತೆಗೆ ಅವರ ಆರೋಗ್ಯದ ಕಡೆಗೂ ಸಹ ನಾವು ಗಮನ ಕೊಡಬೇಕಾಗತ್ತೆ. ನಾವು ಆ ಮಠದಲ್ಲಿ ಎಲ್ಲಿ ಉಳ್ಕೊಂಡಿದ್ವಿ ಅಲ್ಲಿಗೆ ರೀಚ್ ಆಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ನಾವು ಹೊರಟಿದ್ದು ಕಾಲಭೈರವೇಶ್ವರನ ಸನ್ನಿಧಿಗೆ. ಅದು ಆಲ್ಮೋಸ್ಟ್ ನಾವು ಉಳ್ಕೊಂಡಿದ್ದ ಜಾಗದಿಂದ ಒಂದು 2-3 ಕಿಲೋಮೀಟರ್ಸ್ ಇತ್ತು. ಅಲ್ಲಿ ರಿಕ್ಷಾ ಸೇಮ್ ನಾವು ಮುಂಚೆ ಏನ್ ರಿಕ್ಷಾ ಮಾಡ್ಕೊಂಡಿದ್ವಿ ಅದೇ ರಿಕ್ಷಾನೇ ತಗೊಂಡು ಹೊರಟ್ವಿ. ಅಲ್ಲೂ ಅವತ್ತು ಆಕ್ಚುಲಿ ಸ್ವಲ್ಪ ಮಳೆ ಶುರುವಾಗಿತ್ತು. ಕ್ಯೂನು ಇತ್ತು, ತುಂಬಾ ಕ್ಯೂ ಇತ್ತು. ಆ ಕ್ಯೂನಲ್ಲೇ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಆಚೆ ಬಂದ್ವಿ. ಮತ್ತೆ ಇಲ್ಲಿ ಸುಮಾರು ಕಡೆ ಎಲ್ಲ ಮೊಬೈಲ್ ರಿಸ್ಟ್ರಿಕ್ಷನ್ಸ್ ಇದೆ. ದೇವಸ್ಥಾನಗಳಲ್ಲಿ ಎಲ್ಲೂ ಮೊಬೈಲ್ನ ಅಲೋ ಮಾಡಲ್ಲ. ಮತ್ತೆ ಇಲ್ಲಿ ರೋಡ್ಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ತರ ರೋಡ್ಗಳಂತೂ ಸಿಕ್ಕಾಬಿಟ್ಟೆ ಚಿಕ್ಕ ಚಿಕ್ಕ ರೋಡ್ಗಳು, ಒಬ್ಬೊಬ್ಬರೇ ಹೋಗಕ್ಕಾಗುತ್ತೆ. ಮತ್ತೆ ನೀವು ಯಾವ ಕಡೆ ನೋಡಿದ್ರು ಆಲ್ಮೋಸ್ಟ್ ಎಲ್ಲಾ ರೋಡ್ಗಳು ಒಂದೇ ತರನೇ ಕಾಣಿಸುತ್ತೆ. ಆದಷ್ಟು ನೀವು ಕಾಶಿಗೆ ಹೋದಾಗ ಎಲ್ಲರೂ ಒಟ್ಟಿಗೆ ಇದ್ರೆ ಒಳ್ಳೇದು. ಕಾಲಭೈರವೇಶ್ವರನ ದರ್ಶನನ ನಾವು ಅಷ್ಟು ಈಸಿಯಾಗಿ ಮಾಡಿದ್ವಿ. ಮತ್ತೆ ಈ ಗಲ್ಲಿ ರೋಡ್ಗಳಲ್ಲಿ ಇಷ್ಟು ಆರಾಮಾಗಿ ನಾವು ಇವತ್ತು ಓಡಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನನ್ನ ಫ್ರೆಂಡು. ಅವಳು ಆಗ್ರಾದಿಂದ ಅವ್ರ ಅತ್ತೆ ಮತ್ತೆ ಅವರ ಫ್ರೆಂಡು, ಒಟ್ಟು ಅವ್ರು 3 ಜನ ಅಲ್ಲಿಂದ ಬಂದಿದ್ರು. ಒಟ್ಟು ನಾವು 8 ಜನ ಆಕ್ಚುಲಾಗಿ ಕಾಶಿ ಟ್ರಲ್ಲಿ ನಾವು ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ರಿಕ್ಷಾದವ್ರನ್ನೇ ಈಗ ನಾವು ಏನ್ ಬರ್ತಾ ಇದೀವಿ ಅದೇ ರಿಕ್ಷಾದವ್ರನ್ನೇ ಆಲ್ಮೋಸ್ಟ್ ಅವತ್ತಿನ ದಿನಕ್ಕೆಲ್ಲ ನಾವು ಬುಕ್ ಮಾಡ್ಕೊಂಡಿದ್ದು. ರೂಮ್ ಹೋಟೆಲ್ ಅಷ್ಟೇನೆ, ನಾವು ಏನ್ ಉಳ್ಕೊಂಡಿದ್ವಿ ಜಂಗಮವಾಡಿ ಮಠ ಅದನ್ನು ಅಷ್ಟೇನೆ ನಾವು ಮುಂಚೆನೆ ನಾವು ಆನ್ಲೈನ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಮುಖಾಂತರ ನಾವು ರೂಮ್ ನ ಬುಕ್ ಮಾಡ್ಕೋಬಹುದು. ಅದ್ರದ್ದು ವೆಬ್ಸೈಟ್ ಲಿಂಕ್ ಸಹ ನಿಮ್ಗೆ ಸಿಗುತ್ತೆ ಈಸಿಯಾಗಿ. ಅವತ್ ನಾವು ಹೋಗಿದ್ದ ದಿನ ಬಿಸಿಲು ಇತ್ತು, ಮಳೆ ಏನು ಬರೋ ತರ ಏನು ಅನ್ಸಿರ್ಲಿಲ್ಲ. ಬಟ್ ಏನೋ ಅವತ್ತು ವರುಣ ದೇವನ್ ಕೃಪೆನೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಯಾವ ಲೆವೆಲ್ ಮಳೆ ಅಂತ ಹೇಳಿದ್ರೆ ರಿಕ್ಷಾನ ಓಡ್ಸಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಾಳಿ ಮಳೆ ಬರ್ತಾ ಇದೆ. ಅಂತದ್ರಲ್ಲೂ ಅವ್ರು ಏನ್ ಅದಕ್ಕೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ, ರಿಕ್ಷಾ ಓಡಿಸ್ತಾನೆ ಇದ್ದಾರೆ. ಅವರು ಆ ರಿಕ್ಷಾವಾಲಗಳು ಎಂತ ಮಳೆ ಇರ್ಲಿ ಬಿಸಿಲಿರ್ಲಿ ಸಿಕ್ಕಾಬಟ್ಟೆ ಶ್ರಮಜೀವಿಗಳವರು, ಯಾವುದಕ್ಕೂ ಕೇರೆ ಮಾಡಲ್ಲ. ಅವರು ನಾವ್ ಹಂಗೂನು ಸ್ವಲ್ಪ ಹೊತ್ತು ನಿಲ್ಸಿ ತುಂಬಾ ಮಳೆ ಬರ್ತಾ ಇದೆ ಅಂತ ಹೇಳಿದ್ರು ಅವ್ರು ಬೇಡ, ಏನ್ ತೊಂದ್ರೆ ಇಲ್ಲ ಬನ್ನಿ ಅಂತೇಳಿ ಕರ್ಕೊಂಡ್ ಬಂದ್ರು. ನಾವು ಹೋಗಿದ್ದು ಗುರುಪೂರ್ಣಿಮೆ ದಿನ, ಹಂಗಾಗಿ ಅವತ್ತು ತುಂಬಾ ವಿಶೇಷವಾದ ದಿನ ಇತ್ತು. ಅಲ್ಲಿಂದ ಮತ್ತೆ ರೀಚ್ ಆಗಿ ನಾವು ಉಳ್ಕೊಂಡಿದ್ದ ಜಂಗಮವಾಡಿ ಮಠಕ್ಕೆ ಬಂದ್ವಿ. ಆಲ್ರೆಡಿ ಊಟದ ಸಮಯ ಆಗೋಗಿತ್ತು. ಊಟ ಇತ್ತು, ಸ್ವಲ್ಪ ಊಟ ಉಳಿಸಿದ್ರು. ಯಾಕೆಂದ್ರೆ ನಾವು ಬುಕ್ ಮಾಡಿದ್ರಿಂದ ಅಲ್ಲಿ ಬುಕ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಸಹ ಅವರಲ್ಲಿ ಊಟ ಕೊಟ್ಟೆ ಕೊಡ್ತಾರೆ. ಮತ್ತೆ ಊಟನೂ ಅಷ್ಟೇನೆ ನಮ್ ಸೌತ್ ಇಂಡಿಯನ್ ಫುಡ್. ಯಾಕೆಂದ್ರೆ ಅಲ್ಲಿ ಜಂಗಮವಾಡಿ ಮಠದಲ್ಲಿ ಉಳ್ಕೊಳ್ಳೋ ಎಲ್ರು ಸಹ ನಮ್ ಕರ್ನಾಟಕದವರೇನೆ. ಅಲ್ಲಿ ಊಟ ಎಲ್ಲ ಮುಗಿಸಿ 1-2 ಅವರ್ಸ್ ರೆಸ್ಟ್ ಮಾಡಿ ನಮ್ಗೆ ಸಂಜೆ 4:15 to 5 ಗಂಟೆ ಟೈಮು. ಆ ಒಂದು ಟೈಮಲ್ಲಿ ನಮ್ಗೆ ವಿಶ್ವನಾಥನ ದರ್ಶನದ ಟೈಮ್ ಕೊಟ್ಟಿದ್ರು. ಹಂಗಾಗಿ ಎಲ್ರು ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ವಿಶ್ವನಾಥನ ದರ್ಶನಕ್ಕೆ ಹೊರಟ್ವಿ. ಅಲ್ಲಿ ರಿಕ್ಷಾನು ಅಷ್ಟೇ ಸ್ವಲ್ಪ ದೂರಕ್ಕಷ್ಟೇ. ಅಲ್ಲಿ ಸ್ವಲ್ಪ ದೂರದಿಂದ ಮತ್ತೆ ಒಂದು 1/2-1/4 ಕಿಲೋಮೀಟರ್ ದೇವಸ್ಥಾನಕ್ಕೆ ನಡಿಬೇಕು. ಬಟ್ ಇಲ್ಲಿ ಅಜ್ಜಿಗೆ ಮತ್ತೆ ಕೆಲವ್ರಿಗೆಲ್ಲ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ವೀಲ್ ಚೇರ್ ನ ಬುಕ್ ಮಾಡ್ಕೊಂಡ್ವಿ. ವೀಲ್ ಚೇರ್ ಅಷ್ಟೇನೆ ನೀವು ಮುಂಚೆನೆ ಕರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡಿ ಬುಕ್ ಮಾಡ್ಕೋಬೇಕು. ಮತ್ತೆ ಅಲ್ಲಿ ದೇವಸ್ಥಾನದ ಹತ್ರ ನೀವು ಎಂಟ್ರಿ ರೀಚ್ ಆಗ್ತಿದ್ದಂಗೆನೆ ಯಾವುದೇ ಕಾರಣಕ್ಕೂ ಮೊಬೈಲ್ ನ ದೇವಸ್ಥಾನದೊಳಗಡೆ ಅಲೋ ಮಾಡಲ್ಲ. ಅಲ್ಲಿ ದೇವಸ್ಥಾನದ ಎದುರುಗಡೆ ತುಂಬಾ ಅಂಗಡಿಗಳಿದಾವೆ, ಅಲ್ಲೆಲ್ಲ ಲಾಕರ್ ಫೆಸಿಲಿಟಿ ಸಿಗುತ್ತೆ ನಿಮ್ಗೆ. ಅಲ್ಲೇ ನೀವು ಲಾಕರ್ ಅಲ್ಲಿ ಮೊಬೈಲು, ನಿಮ್ಮ ಏನು ಕಾಸ್ಟ್ಲಿ ವಸ್ತುಗಳು ಏನಾದ್ರು ಬ್ಯಾಗ್ಸ್ ಎಲ್ಲ ತಂದಿದ್ರೆ ಅದನ್ನ ಅಲ್ಲೇ ಇಡಬಹುದು.
ನೋಡಬಹುದು. ನೀವು ದೇವಸ್ಥಾನದಲ್ಲೂ ಅಷ್ಟೇನೆ ಒಳಗಡೆ ನೀವು ಹೋದಾಗ ಕೆಲವು ಐಟಮ್ಸ್ ಗಳು ಏನು ನಮ್ದು ಮೇಕಪ್ ಅಕ್ಸೆಸರೀಸ್ ಇರ್ಬೋದು, ವಿಕ್ಸು, ಅಮೃತಾಂಜನ್, ಈ ತರ ಯಾವುದೇ ಕ್ರೀಮ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್, ಇದನ್ನ ಯಾವುದನ್ನು ಸಹ ಅಲೋ ಮಾಡಲ್ಲ. ಎಲ್ಲ ತೆಗೆದಲ್ಲಿ ಡಸ್ಟ್ ಬಿನ್ ಎಸಿತಾರೆ. ಹಂಗಾಗಿ ಆ ತರದ್ ಯಾವುದನ್ನು ಸಹ ಒಳಗಡೆ ಕ್ಯಾರಿ ಮಾಡ್ಲೇಬೇಡಿ. ದರ್ಶನನೂ ಅಷ್ಟೇನೆ ಚೆನ್ನಾಗಾಯ್ತು. ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಹೇಳಿ. ಮತ್ತೆ ಪೂಜಾ ಸಾಮಗ್ರಿಗಳು ಅಷ್ಟೇ, ನಾವೆಲ್ಲಿ ಲಾಕರ್ ಫೆಸಿಲಿಟಿ ತಗೊಂಡಿರ್ತೀವಿ ಶಾಪು ಅಲ್ಲೇ ಸಿಗುತ್ತೆ. ನೀವು ಅಲ್ಲಿಂದಾನೇ ತಗೊಂಡು ದೇವಸ್ಥಾನದ ಒಳಗಡೆ ಅದನ್ನೆಲ್ಲ ಬಿಡ್ತಾರೆ. ಅದನ್ನ ನೀವು ಕ್ಯಾರಿ ಮಾಡಬಹುದು. ಮತ್ತೆ ಅಲ್ಲಿ ಅದನ್ನ ನಾವು ದೇವರಿಗೆ ಸಮರ್ಪಣೆನೂ ಸಹ ಮಾಡಬಹುದು. ಪುಷ್ಪ, ಬಿಲ್ವಪತ್ರೆ ಮತ್ತೆ ಒಂದ್ ಸ್ವಲ್ಪ ಹಾಲು ಕೊಡ್ತಾರೆ. ಅದು ಪೂಜೆ ಸಾಮಗ್ರಿ. ಅದನ್ನ ನಾವು ಅಲ್ಲಿ ಶಿವಲಿಂಗಕ್ಕೆ ಅರ್ಪಿಸಿ ನಾವು ಅದನ್ನ ಶಿವಲಿಂಗನ ಹತ್ರದಿಂದ ಮುಟ್ಟಿ ನಮಸ್ಕಾರ ಮಾಡುವಂತ ಒಂದು ಅದೃಷ್ಟ ನಮಗ್ ಸಿಕ್ತು. ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನೆಕ್ಸ್ಟ್ ನಾವು ಗಂಗಾ ನದಿ ಹತ್ರ ಹೋಗ್ಬೇಕಾಗಿತ್ತು. ಅಲ್ಲಿ ರಿಕ್ಷಾ ಒಂದು ಬುಕ್ ಮಾಡ್ಕೊಂಡು ಸ್ವಲ್ಪ ದೂರ ಬಂದು ಅಲ್ಲಿಂದ ಸ್ವಲ್ಪ ದೂರಕ್ಕೆ ನಡ್ಕೊಂಡು ಬಂದ್ವಿ. ನದಿ ಹತ್ರ ಬಂದಾಗ ರೀಚ್ ಆಗಿದ್ದಂತ ಘಾಟು ಮನ್ಮಂದಿರ್ ಘಾಟ್ ಅಂತೇಳಿ. ಇಲ್ಲಿ ಅವರು ಬೋಟಿಂಗ್ ಅಷ್ಟೇನೆ. ನಾವು ಮುಂಚೆನೆ ಅಲ್ಲಿ ಮಾತಾಡ್ಕೊಂಡು ಪರ್ ಹೆಡ್ 500 rupees ಈ ತರ. ಅಂದ್ರೆ ಅವರು ಕೆಲವ್ರಿಗೆ ಏನಾಗುತ್ತೆ ಡಿಮ್ಯಾಂಡ್, ಒಂದ್ 300-400 ಜನನ ಒಂದ್ ದೊಡ್ಡ ಬೋಟ್ಗೆ ಅವ್ರು ಹತ್ತಿಸ್ಕೊಳ್ತಾರೆ. ಹಂಗಾಗಿ ಕೆಲವರು 150 ರೂಪಾಯಿನೂ ಕೊಟ್ಟು ಬಂದಿದ್ರು, ಕೆಲವರು 200 ಕೊಟ್ಟಿದ್ದಾರೆ, 300-400 ಹೀಗೆ. ಅಂದ್ರೆ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋದಂಗೆ ಏನಾಗುತ್ತೆ, ಇನ್ನೇನ್ ಟೈಮ್ ಆಗ್ತಾ ಬಂದಂಗೆ ಅವರು ಜಾಸ್ತಿ ಮಾಡ್ತಾರೆ. ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟೊತ್ತಿಗೆ ಒಂದು 5:30 ಆಗೋಗಿತ್ತು. ಯಾಕೆಂದ್ರೆ ನಮ್ಗೆ ಗಂಗಾ ಆರತಿ ಇದ್ದಿದ್ದು 7:00. ನಾವು ಯಾಕೆಂದ್ರೆ ಹಸ್ಸಿ ಘಾಟಲ್ಲಿ ಅಲ್ಲಿ 6:00ಗೆ ದಶಾಶ್ವಮೇಧ ಘಾಟಲ್ಲಿ ಗಂಗಾ ಆರತಿ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ತುಂಬಾ ಜನ ಅಲ್ಲಿ ಸೇರ್ಬಿಟ್ಟಿದ್ರು. ಹಂಗಾಗಿ ನಾವು ಅಲ್ಲಿ ಬೇಡ ಅಂತ ಹೇಳಿ ನಾವು ಹಸ್ಸಿ ಘಾಟ್ ಕಡೆಗೆ ಹೊರಟ್ವಿ. ಸೊ ಅಲ್ಲಿ ಬೋಟ್ ಹತ್ತಿ ಇಲ್ಲಿ ಎಲ್ರು ಪ್ರತಿಯೊಬ್ರು, ಯಾಕಂದ್ರೆ ಇಲ್ಲಿ ವಯಸ್ಸಾಗಿರೋದ್ರಿಂದ ನಾವು ತುಂಬಾನೇ ಹುಷಾರಾಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಬರ್ಬೇಕಾಗುತ್ತೆ. ಬೋಟ್ ಚಿಕ್ಕ ಬೋಟ್ ಇಂದ ಇಲ್ಲಿ ದೊಡ್ಡ ಬೋಟ್ಗೆ ನಾವು ಅವ್ರನ್ನ ಹತ್ತಿಸ್ಕೋಬೇಕು. ಮತ್ತೆ ಲೈಫ್ ಜಾಕೆಟ್ಸ್ ನ ಕೊಟ್ಟಿರ್ತಾರೆ. ಬಟ್ ಇವ್ರು ಕೆಲವರೆಲ್ಲ ಲೈಫ್ ಜಾಕೆಟ್ಸ್ ನ ವೇರ್ ಮಾಡ್ಕೊಂಡ್ರು, ಕೆಲವರು ಹಾಕೊಳ್ಳಿಲ್ಲ. ಬಟ್ ಏನು ತೊಂದರೆ ಇಲ್ಲ, ಸೇಫ್ ಆಗಿರುತ್ತೆ. ಮತ್ತೆ ಇಲ್ಲಿ 2 ಫ್ಲೋರ್ ತರ ಇರುತ್ತೆ ಬೋಟು. ನಾವು ಹಂಗು ಕೆಳಗಡೆನೆ ಕುತ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಬಟ್ ಕೆಳಗಡೆ ಕುತ್ಕೊಂಡ್ರೆ ನಮ್ಗೆ ಆರತಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಅವತ್ತು ಸಹ ಸಂಜೆನು ಮಳೆ, ಜಿಡಿ ಮಳೆ ಇತ್ತು. ಪರವಾಗಿಲ್ಲ, ಜಿಡಿ ಮಳೆ ಇದ್ರು ನಾವು ಗಂಗಾರತಿ ನೋಡ್ಲೇಬೇಕು ಅಂತ ಎಲ್ರು ಅಂದ್ರು. ಸರಿ ಅಂತ ಹೇಳಿ ಮೇಲೆ ಹತ್ತಿಸ್ಕೊಂಡು ಕರ್ಕೊಂಡ್ ಬಂದು ಎಲ್ರಿಗೂ ಅಲ್ಲಿ ಸೀಟ್ ಮಾಡ್ಕೊಟ್ಟು ಕೂರಿಸ್ಕೊಂಡು ಮತ್ತೆ ಅಲ್ಲಿಂದ ಬೋಟ್ ಹೊರಡ್ತು. ಆಲ್ಮೋಸ್ಟ್ ನಮ್ಗೆ ನೀವು ಕಾಶಿನಲ್ಲಿ ಸುಮಾರು ಒಂದು 88 ಘಾಟ್ಗಳಿದಾವೆ. ಅಷ್ಟು ಘಾಟ್ಗಳನ್ನ ನೀವು ನೋಡ್ಬೇಕು ಅಂತಂದ್ರೆ 3-4 ದಿನ ಬೇಕೇ ಬೇಕು. ನಾವು ಸುಮಾರು ಒಂದು 15 ಘಾಟ್ಗಳನ್ನ 15-16 ಘಾಟ್ಗಳನ್ನ ಮಾತ್ರನೇ ನಾವು ನೋಡಕ್ಕಾಗಿತ್ತು. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಮನ್ಮಂದಿರ್ ಘಾಟಿಂದ ಹಸ್ಸಿ ಘಾಟ್ ಹತ್ರ ಬಂದ್ವಿ. ಹಸ್ಸಿ ಘಾಟ್ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 7:15 ಆಯ್ತು. ಅವಾಗ ಅಲ್ಲಿ ಗಂಗಾ ಆರತಿ 7:30 ಸ್ಟಾರ್ಟ್ ಆಯ್ತು. ಎಷ್ಟು ಚೆನ್ನಾಗಿರುತ್ತೆ ಗಂಗಾ ಆರತಿ ಅಂತಂದ್ರೆ ಇದು ತುಂಬಾನೇ ವರ್ಲ್ಡ್ ಫೇಮಸ್, ನಿಮ್ಗೆಲ್ಲ ಗೊತ್ತೇ ಇದೆ. ಈ ಒಂದು ಗಂಗಾ ಆರತಿನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೀವು ಅಷ್ಟೇ ಕಾಶಿಗೆ ಹೋದಾಗ ಹಗಲೊತ್ತು ಬೇಕಿದ್ರು ಆ ನದಿನಲ್ಲಿ ಟ್ರಾವೆಲ್ ಮಾಡಿ ಆ ಘಾಟ್ಗಳನ್ನ ನೋಡ್ಬೋದು. ಬಟ್ ಗಂಗಾ ಆರತಿ ನಮಗೆ ಸಿಗೋದು ಬೆಳಗಿನ ಜಾವದಲ್ಲಿ ಒಂದು ನಡೆಯುತ್ತೆ. ಅದು ಹಸ್ಸಿ ಘಾಟ್ ತುಂಬಾನೇ ಫೇಮಸ್ಸು. ಅದು ಬಿಟ್ಟರೆ ಸಂಜೆ ಆರತಿ ದಶಾಶ್ವಮೇಧ ಘಾಟು 6:30 7:00 ನಡೆಯುತ್ತೆ. ಅದನ್ನ ನೀವು ಮಾಡ್ಕೊಳ್ಳೇಬೇಡಿ, ಅಲ್ಲೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗೋಷ್ಟರಲ್ಲಿ ಜನಗಳೆಲ್ಲ ತುಂಬ ಆಲ್ರೆಡಿ ಅಲ್ಲಿ ಇದ್ದಿದ್ರಿಂದ ನಮಗೆ ಅವ್ರಿಗೆ ಚೆನ್ನಾಗಿ ತೋರಿಸ್ಬೇಕು ಗಂಗಾ ಆರತಿನ ಅಂತೇಳಿ ನಾವು ಹಸ್ಸಿ ಘಾಟ್ಗೆ ಕರ್ಕೊಂಡು ಹೋದ್ವಿ. ಗಂಗಾ ಆರತಿನ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ಸು ನಾವು ಹೊರಡುವಾಗ ಅಲ್ಲಿ ಉದ್ದಕ್ಕೂ ಸಿಗುವಂತ ಪ್ರತಿಯೊಂದು ಘಾಟ್ಗಳ ಬಗ್ಗೆನೂ ನಮ್ಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಆ ಘಾಟ್ಗಳ ಹೆಸರಿರ್ಬೋದು, ಅದು ಯಾಕೆ ಫೇಮಸ್ ಅಂತೇಳಿ ಪ್ರತಿಯೊಂದು ಬಗ್ಗೆನೂ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ರು. ಮಣಿಕರ್ಣಿಕಾ ಘಾಟ್ನಲ್ಲಿ ಪ್ರತಿ ವರ್ಷ ಸಾವಿರಾರು ಶವಗಳನ್ನ ಸಂಸ್ಕಾರ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ವಿಶ್ವನಾಥ ಘಾಟ್ ಏನಿದೆ, ವಿಶ್ವನಾಥನ ಸನ್ನಿಧಿ ದೇವಸ್ಥಾನ, ಅದ್ರ ಪಕ್ಕದಲ್ಲೇ ಈ ಮಣಿಕರ್ಣಿಕಾ ಘಾಟ್ ಬರುತ್ತೆ. ಅದನ್ನು ಸಹ ನಾವು ಇಲ್ಲಿ ಈ ಒಂದು ವಿಡಿಯೋನಲ್ಲಿ ನಿಮಗೆ ಏನ್ ಕಾಣಿಸ್ತಾ ಇದೆ ನೋಡಿ, ಆ ಬೆಂಕಿ ಉರಿತಾ ಇರೋದು ಅದೇನೆ ಮಣಿಕರ್ಣಿಕಾ ಘಾಟ್. ಎಲ್ಲಾ ಘಾಟ್ಗಳ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರಲ್ಲಿ. ದಿನ ರಾತ್ರಿನೇ ನಾವು ಎಲ್ಲಾ ಘಾಟ್ಗಳನ್ನ ವೀಕ್ಷಣೆ ಮಾಡಿದ್ವಿ. ನೆಕ್ಸ್ಟ್ ಡೇ ಆಗಿದ್ರೆ ನಮ್ಗೆ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಮಳೆ ಬಂದು ನದಿ ಒಳ ಹರಿವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಬೋಟಿಂಗ್ ಕ್ಯಾನ್ಸಲ್ ಮಾಡಿದ್ರು. ಅವತ್ತು ಹೋಗಿಲ್ಲ ಅಂದಿದ್ರೆ ನೆಕ್ಸ್ಟ್ ಡೇ ಯಾವ್ದೂನು ನಾವು ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಈ ರೀತಿ ಎಲ್ಲಾ ಘಾಟ್ಗಳನ್ನ ನೋಡ್ಕೊಂಡು ಮತ್ತೆ ವಾಪಸ್ಸು ಮನ್ಮಂದಿರ್ ಘಾಟ್ಗೆ ರೀಚ್ ಆಗಿ
ನಾವು ಉಳ್ಕೊಂಡಿದ್ದಂತ ರೂಮ್ ಕಡೆಗೆ ಹೊರಟ್ವಿ. ಮತ್ತೆ ಇಲ್ಲಿ ಆ ಏನು ಗಂಗಾ ನದಿಗೆ ಇಳಿಬೇಕಾದ್ರೆ ಮೆಟ್ಲುಗಳಿದೆಯಲ್ಲ, ಅದು ತುಂಬಾನೇ ಎತ್ತರ ಇದೆ. ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ಹತ್ಸ್ಕೋಬೇಕು. ಯಾಕೆಂತಂದ್ರೆ ನಾವು ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನಮಗೂ ಪೇಷನ್ಸ್ ಇರಬೇಕು, ಜೊತೆಗೆ ಅವ್ರಿಗೂ ಸಹ ಪೇಷನ್ಸ್ ಇರಬೇಕು. ಪಾಪ ಪ್ರತಿಯೊಬ್ರು ನಮ್ಗೆ ಸಹಕರಿಸಿದ್ರು, ಅದು ನಮ್ಗೆ ತುಂಬಾನೇ ಖುಷಿ ವಿಚಾರ. ಮತ್ತೆ ನಾವು ಉಳ್ಕೊಂಡಿದ್ದಂತ ರೂಮ್ ಕಡೆಗೆ ಹೊರಟ್ವಿ. ಎಲ್ರೂ ಊಟ ಮಾಡಿ ಸುಮಾರು ಒಂದು 9-9:30 ಆಯ್ತು ನಾವೆಲ್ಲರೂ ಮಲಗೋ ಅಷ್ಟೊತ್ತಿಗೆ. ಬೇಗನೆ ಎದ್ದು ರೆಡಿ ಆಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ಎಲ್ಲರೂ ವಯಸ್ಸಾಗಿರೋರೆ ಜಾಸ್ತಿ ಇರೋದ್ರಿಂದ ಅವ್ರಿಗೂ ಬಾಡಿಗೆ ರೆಸ್ಟ್ ಬೇಕು. ಹಂಗಾಗಿ ಮತ್ತೆ ಅವ್ರು ಇವತ್ತಿನ ದಿನಾನು ಎಲ್ಲ ಕಡೆ ಓಡಾಡಬೇಕಾಗಿರೋದ್ರಿಂದ ಸ್ಟ್ರೈನ್ ಆಗುತ್ತೆ, ಬೇಡ ಅಂತೇಳಿ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಯಾಣ ಶುರುವಾಗಿದ್ದು ಕೆಲವು ನೋಡ್ಬೇಕಾಗಿರುವಂತ ವಿಶೇಷ ದೇವಸ್ಥಾನಗಳ ಕಡೆಗೆ. ಆಂಜನೇಯನ ದೇವಸ್ಥಾನ ಸಿಕ್ಕಾಬಟ್ಟೆ ಫೇಮಸ್. ಅಲ್ಲೂ ಅಷ್ಟೇ ಮೊಬೈಲ್ನ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೇ ಪೊಲೀಸ್ ಇರ್ತಾರೆ, ಅವರೇ ಮೊಬೈಲ್ಸ್ನೆಲ್ಲ ಅವರೇ ಲಾಕರ್ ಫೆಸಿಲಿಟೀಸ್ ನ ಕೊಟ್ಟಿರ್ತಾರೆ, ಅಲ್ಲೇ ಮೊಬೈಲ್ ನ ತಗೊಂಡ್ ಇಟ್ಕೊಳ್ತಾರೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ನಾವು ನಡ್ಕೊಂಡು ಹೋಗ್ಬೇಕು. ಸುತ್ತಲೂ ಫಾರೆಸ್ಟ್ ತರ ಇದೆ, ತುಂಬಾನೇ ಚೆನ್ನಾಗಿದೆ. ಅದು ನಾವು ನಮ್ಮ ಕಡೆ ನಾವು ಆಂಜನೇಯನ ನೋಡ್ತೀವಲ್ಲ, ಆ ತರದ ಆಂಜನೇಯ ಅಲ್ವೇ ಅಲ್ಲ. ಅದ್ರ ಮುಖದ ಲಕ್ಷಣನೇ ಟೋಟಲಿ ಡಿಫ್ರೆಂಟ್ ಇದೆ. ಅದಂತೂ ನೀವು ನೋಡ್ಲೇಬೇಕು. ದರ್ಶನನ ಮುಗಿಸ್ಕೊಂಡು ನಂತರ ನಾವು ಬಂದಿದ್ದು ಕೂಷ್ಮಾಂಡ ದೇವಿ ದೇವಸ್ಥಾನಕ್ಕೆ. ನವರಾತ್ರಿನಲ್ಲಿ ಕೂಷ್ಮಾಂಡ ದೇವಿಯನ್ನು ಸಹ ಆರಾಧಿಸೋದು ವಿಶೇಷ. ಅದನ್ನು ಸಹ ನೋಡ್ಲೇಬೇಕಾಗಿರುವಂತ ಒಂದು ಜಾಗ. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ನಾವು ಶಂಕರಾಚಾರ್ಯರ ಮಠ. ಶಾರದಾಂಬೆ ದರ್ಶನ ಮಾಡ್ಕೊಂಡು ಶಂಕರಾಚಾರ್ಯರ ಮಠ ನೋಡ್ಕೊಂಡು ಅಲ್ಲಿ ಓಲ್ಡ್ ಮಡ್ರಾಸ್ ಕೆಫೆ ಅಂತೇಳಿ ಹೋಟೆಲ್. ಅಲ್ಲಿ ಕರ್ನಾಟಕ ಮತ್ತೆ ತಮಿಳ್ನಾಡು ಕಡೆಯಿಂದ ಬರೋರು ತುಂಬಾ ಜನ ಆ ಕಡೆ ಅಲ್ಲಿ ಹೋಟೆಲ್ ಬರ್ತಾರೆ. ಮತ್ತೆ ನೀವು ತುಂಬಾ ಹೈಜಿನಿಕ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಕಾಶಿನಲ್ಲಿ ಸಿಕ್ಕಾಬಟ್ಟೆ ಕಷ್ಟ. ಮತ್ತೆ ನಾವು ಹೋಗಿದ್ದಾಗ ಜನಗಳ ರಶ್ ಅಷ್ಟೊಂದೇನು ಇರ್ಲಿಲ್ಲ. ಎಲ್ಲರೂ ಗಂಗಾ ನದಿಲಿ ಸ್ನಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಬಟ್ ಮಳೆ ಬಂದು ನದಿಯಲ್ಲಿ ನೀರಿನ ರಭಸ ಜಾಸ್ತಿ ಆಗಿತ್ತು. ಹಂಗಾಗಿ ಅಲ್ಲಿ ಯಾರನ್ನು ನದಿ ಒಳಗಡೆ ಬಿಡ್ತಾ ಇರ್ಲಿಲ್ಲ. ಹೋಗಿ ಗಂಗಾ ನದಿಗೆ ನಮಸ್ಕಾರ ಮಾಡಿ ತೊಳ್ಕೊಂಡಾದ್ರು ಬರೋಣ ಅಂತೇಳಿ ಎಲ್ರು ಹೊರಟ್ವಿ. ನಮಗೆ ನಿಯರ್ ಬೈ ಇದ್ದಿದ್ದು ಹರಿಶ್ಚಂದ್ರ ಘಾಟ್. ಹಂಗಾಗಿ ಹರಿಶ್ಚಂದ್ರ ಘಾಟ್ ಹತ್ರ ಹೋಗಿ ಅಲ್ಲಿ ಗಂಗಾ ನದಿಗೆ ನಮಸ್ಕಾರ ಮಾಡಿ ಮುಖ ತೊಳ್ಕೊಂಡು ಅಲ್ಲಿಂದ ಹೊರಟ್ವಿ. ಕಾಣದಿರುವ ಎರಡು ಮುಖಗಳು ಹರುಷವೊಂದೇ ಯಾರಿಗುಂಟು ಏಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ದುರಾಸೆಯೇತಕ್ಕೆ. ದೇವಸ್ಥಾನಗಳ ಜೊತೆಗೆ ಕಾಶಿ ತುಂಬಾ ಫೇಮಸ್ ಆಗಿರೋದು ಬನಾರಸ್ ಸೀರೆಗಳಿಗೆ. ಸೊ ಬನಾರಸ್ ಸ್ಯಾರಿಗಳನ್ನ ನೇಯುವಂತ ಆ ಒಂದು ಏನ್ ಜಾಗ ಇದೆ ಅದನ್ನು ಸಹ ಅಲ್ಲಿ ನಾವು ಇವರಿಗೆ ತೋರಿಸ್ಕೊಂಡು ಕೆಲವು ಬನಾರಸ್ ಸ್ಯಾರೀಸ್ನೆಲ್ಲ ಅಲ್ಲಿ ಬೈ ಮಾಡ್ಕೊಂಡ್ವಿ. ಮಧ್ಯಾಹ್ನ ಊಟ ಮುಗಿಸಿ ಎಲ್ಲರೂ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಡೋಣ ಅಂತೇಳಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಹೊರಟ್ವಿ. ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ನೀವು ಕಾಶಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಹಿಂದಿ ಚೆನ್ನಾಗಿ ಗೊತ್ತಿರಬೇಕು, ಇಲ್ಲ ಹಿಂದಿ ಗೊತ್ತಿರೋರ್ನ ಕರ್ಕೊಂಡು ಹೋಗ್ಬೇಕು. ಅವಾಗ ನಿಮ್ಗೆ ಅಲ್ಲಿ ಎಲ್ಲಾ ಕಡೆ ಓಡಾಡೋದಕ್ಕೆ ಈಸಿ ಆಗುತ್ತೆ, ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಅಲ್ಲಿ ಕಾಶಿಗೆ ಹೋದಾಗ ತುಂಬಾನೇ ಹುಷಾರಾಗಿರ್ಬೇಕು. ಕಾಶಿಯಲ್ಲಿ ಆಲ್ಮೋಸ್ಟ್ ರೋಡ್ಗಳೆಲ್ಲ ಒನ್ ವೇ ರೋಡ್ಗಳೇ ಜಾಸ್ತಿ ಇರೋದು. ನೀವೇನಾದ್ರೂ ಫ್ಲೈಟ್ ಸಂಜೆ 4 ಗಂಟೆ ಅಥವಾ 5 ಗಂಟೆಗೆ ಇದೆ ಅಂತ ಹೇಳಿದ್ರೆ ನೀವು 2 ಗಂಟೆಗೆ ನೀವು ಕಾಶಿನ ಬಿಡಬೇಕಾಗುತ್ತೆ. ಕಾಶಿಯಿಂದ ಏರ್ಪೋರ್ಟ್ಗೆ 1.5 ಅವರ್ ಜರ್ನಿ. ಬಟ್ ಡೇ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ತಗೊಳುತ್ತೆ, 2 ಅವರ್ಸ್ ಆಗೋಗ್ಬಿಡುತ್ತೆ. ನೀವು ಏರ್ಪೋರ್ಟ್ಗೆ 1 ಅವರ್ ಮುಂಚೆನೆ ಇರಬೇಕು ಚೆಕ್ ಇನ್ ಎಲ್ಲ ಮುಗಿಸಿ ಬರೋದಕ್ಕೆ. ನಿಮ್ಗೆ ಅಲ್ಲೇ 3 ಅವರ್ಸ್ ಟೈಮ್ ಹೊಟ್ಟೋಗ್ಬಿಡುತ್ತೆ. ನಮ್ಗೆ ಫ್ಲೈಟ್ ಈವ್ನಿಂಗ್ ಇದ್ದಿದ್ದು, ಹಂಗಾಗಿ ನಾವು ಸ್ವಲ್ಪ ಮಧ್ಯಾಹ್ನ ಬೇಗನೆ ಹೊರಟ್ವಿ. ಇನ್ ಟೈಮ್ಗೆ ರೀಚ್ ಆಗಿ ಮತ್ತೆ ವಾಪಸ್ಸು ನಾವು ಚೆಕ್ ಇನ್ ಎಲ್ಲ ಮುಗಿಸಿ ಫ್ಲೈಟ್ ಜರ್ನಿನ ನಾವು ಬೆಂಗಳೂರು ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಬೆಂಗಳೂರಿಗೆ ಬಂದಾಗ 8:30 ಆಗಿತ್ತು. ಮತ್ತೆ ಅಲ್ಲಿಂದ ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆಚೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಯ್ತು. ನಾವು 2 ಡೇಸ್ ಪ್ಲಾನ್ ಮಾಡಿಕೊಂಡು ಕಾಶಿ ವಿಶ್ವನಾಥನ ದರ್ಶನ ಮಾಡಿಸ್ಕೊಂಡು ಅವ್ರನ್ನೆಲ್ಲ ಸೇಫ್ ಆಗಿ ವಾಪಸ್ಸು ಕರ್ಕೊಂಡು ಬಂದ್ವಿ. ಈ 2 ಡೇಸ್ ಜರ್ನಿ ಇಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಆಗೋದಕ್ಕೆ ಕಾರಣನೇ ಇವಳೇ ನನ್ನ ಕ್ಲೋಸ್ ಫ್ರೆಂಡು ಐಮಾವತಿ ಅಂತೇಳಿ. ಇವಳಿಲ್ಲ ಅಂದಿದ್ರೆ ಇವತ್ತು ಯಾವ ಕಾರಣಕ್ಕೂ ನಾವಿಷ್ಟು ಚೆನ್ನಾಗಿ ಒಂದು ಒಳ್ಳೆ ಟ್ರಿಪ್ನ ಮಾಡಕ್ ಆಗ್ತಾ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಐಮಾ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.